ಮೈಸೂರಿನಲ್ಲಿ ಗುತ್ತಿಗೆದಾರನ ಅಪಹರಿಸಿ 16 ಲಕ್ಷ ಹಣ ಲೂಟಿ ಮಾಡಲಾಗಿದೆ. ಮುದ್ದೇಗೌಡನ ದೊಡ್ಡಿ ಗ್ರಾಮದ ಗುತ್ತಿಗೆದಾರ ರಾಮುರನ್ನ ಕಿಡ್ನಾಪ್ ಮಾಡಲಾಗಿದೆ. ತೋಟದಿಂದ ಮನೆಗೆ ಬರುವಾಗ 4 ತಂಡದಿಂದ ಅಪಹರಿಸಲಾಗಿದೆ. ಕಣ್ಣಿಗೆ ಕಪ್ಪು ಪಟ್ಟಿ ಕಟ್ಟಿ ರಾತ್ರಿ ಇಡೀ ಕಾರಿನಲ್ಲಿ ಈ ಗ್ಯಾಂಗ್ ಸುತ್ತಾಡಿಸಿದೆ. 1 ಗಂಟೆ ಕಾರಲ್ಲಿ ಸುತ್ತಾಡಿಸಿ ಅಜ್ಞಾತ ಸ್ಥಳದಲ್ಲಿ ಬಿಟ್ಟು ಪರಾರಿಯಾಗಿದ್ದಾರೆ. 16 ಲಕ್ಷ ಹಣದೊಂದಿಗೆ ಈ ಕಿಡ್ನಾಪ್ ಗ್ಯಾಂಗ್ ಪರಾರಿಯಾಗಿದೆ. ರಾಮು ಮೊಬೈಲ್ನಿಂದ ಕರೆ ಮಾಡಿ 16 ಲಕ್ಷ ತರಿಸ್ಕೊಂಡಿದ್ರು ಈ ಗ್ಯಾಂಗ್. ಪೊಲೀಸರಿಗೆ ಏನಾದ್ರೂ ತಿಳಿಸಿದ್ರೆ ಕೊಲೆ ಮಾಡ್ಬಿಡ್ತೀವಿ ಅಂತ ಬೆದರಿಕೆ ಹಾಕಿರ್ತಾರೆ. ವರುಣ ಠಾಣೆಯಲ್ಲಿ ಸದ್ಯ ರಾಮು ಈ ಬಗ್ಗೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಒಬ್ಬ ರಾಮು ಅಂತೇಳಿ ಅವರನ್ನ ಮೊನ್ನೆ ದಿನ ರಾತ್ರಿ ಸುಮಾರು 8:30 ಅವಧಿಯಲ್ಲಿ ಅವರು ತೋಟದ ಮನೆಯಿಂದ ತಮ್ಮ ಸ್ವಂತ ಮನೆಗೆ ಹೋಗ್ತಾ ಇರುವಾಗ ಆ ಒಂದು ಸಂದರ್ಭದಲ್ಲಿ ಒಂದು ಕಾರಿನಲ್ಲಿ 4 ಜನ ಅಪರಿಚಿತರು ಬಂದು ಅವರ ಆಕ್ಟಿವ್ ಹೋಂಡಾಗೆ ನಿಲ್ಲಿಸಿ ಅವರನ್ನು ಅಲ್ಲಿಂದ ಒತ್ತಾಯದಿಂದ ಅವರ ಕಾರ್ನಲ್ಲಿ ಕೂಡಿಸ್ಕೊಂಡು ಬೇರೆ ಒಂದು ಪ್ರದೇಶಕ್ಕೆ ಕರೆದುಕೊಂಡು ಹೋಗಿ ರಾತ್ರಿ ಎಲ್ಲ ಅವ್ರನ್ನ ಒಂದು ಫಾರ್ಮ್ ಹೌಸ್ನಲ್ಲಿ ಕರ್ಕೊಂಡು ಹೋಗಿ ಅಲ್ಲಿ ಕೂಡಿಟ್ಕೊಂಡು ಹಣದ ಡಿಮಾಂಡನ್ನು ಮಾಡಿ ಮರುದಿನ ಅವರ ಹೆಂಡತಿಗೆ ಅವ್ರ ಕಡೆಯಿಂದನೇ ಒಂದು ಫೋನ್ ಮಾಡಿಸಿ 16 ಲಕ್ಷ ಹಣವನ್ನು ಅವರಿಂದ ಪಡೆದು ನಂತರ ಅವರನ್ನು ಬಿಡುಗಡೆ ಮಾಡಿ ಹೋಗಿರ್ತಾರೆ. ಒಟ್ಟಾರೆಯಾಗಿ ಒಂದು ಪ್ರಕರಣದಲ್ಲಿ ಸುಮಾರು 5-6 ಜನ ಭಾಗಿಯಾಗಿರೋದೊಂದು ಸಾಧ್ಯತೆ ಇದೆ. ಆ ಪ್ರಕರಣವನ್ನು ಪತ್ತೆ ಹಚ್ಚುವ ನಿಟ್ಟಿನಲ್ಲಿ ಎಲ್ಲ ಕೆಲಸಗಳು ನಡೀತಾ ಇದೆ. ಆದಷ್ಟು ಬೇಗ ಆರೋಪಿತರನ್ನು ಮುದ್ದೇಗೌಡನ ದೊಡ್ಡಿ ಗ್ರಾಮದ ಗುತ್ತಿಗೆದಾರ ರಾಮುರನ್ನ ಕಿಡ್ನಾಪ್ ಮಾಡಲಾಗಿದೆ. ತೋಟದಿಂದ ಮನೆಗೆ ಬರುವಾಗ 4 ತಂಡದಿಂದ ಅಪಹರಿಸಲಾಗಿದೆ. ಕಣ್ಣಿಗೆ ಕಪ್ಪು ಪಟ್ಟಿ ಕಟ್ಟಿ ರಾತ್ರಿ ಇಡೀ ಕಾರಿನಲ್ಲಿ ಈ ಗ್ಯಾಂಗ್ ಸುತ್ತಾಡಿಸಿದೆ. 1 ಗಂಟೆ ಕಾರಲ್ಲಿ ಸುತ್ತಾಡಿಸಿ ಅಜ್ಞಾತ ಸ್ಥಳದಲ್ಲಿ ಬಿಟ್ಟು ಪರಾರಿಯಾಗಿದ್ದಾರೆ. 16 ಲಕ್ಷ ಹಣದೊಂದಿಗೆ ಈ ಕಿಡ್ನಾಪ್ ಗ್ಯಾಂಗ್ ಪರಾರಿಯಾಗಿದೆ. ರಾಮು ಮೊಬೈಲ್ನಿಂದ ಕರೆ ಮಾಡಿ 16 ಲಕ್ಷ ತರಿಸ್ಕೊಂಡಿದ್ರು ಈ ಗ್ಯಾಂಗ್. ಪೊಲೀಸರಿಗೆ ಏನಾದ್ರೂ ತಿಳಿಸಿದ್ರೆ ಕೊಲೆ ಮಾಡ್ಬಿಡ್ತೀವಿ ಅಂತ ಬೆದರಿಕೆ ಹಾಕಿರ್ತಾರೆ. ವರುಣ ಠಾಣೆಯಲ್ಲಿ ಸದ್ಯ ರಾಮು ಈ ಬಗ್ಗೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಒಬ್ಬ ರಾಮು ಅಂತೇಳಿ ಅವರನ್ನ ಮೊನ್ನೆ ದಿನ ರಾತ್ರಿ ಸುಮಾರು 8:30 ಅವಧಿಯಲ್ಲಿ ಅವರು ತೋಟದ ಮನೆಯಿಂದ ತಮ್ಮ ಸ್ವಂತ ಮನೆಗೆ ಹೋಗ್ತಾ ಇರುವಾಗ ಆ ಒಂದು ಸಂದರ್ಭದಲ್ಲಿ ಒಂದು ಕಾರಿನಲ್ಲಿ 4 ಜನ ಅಪರಿಚಿತರು ಬಂದು ಅವರ ಆಕ್ಟಿವ್ ಹೋಂಡಾಗೆ ನಿಲ್ಲಿಸಿ ಅವರನ್ನು ಅಲ್ಲಿಂದ ಒತ್ತಾಯದಿಂದ ಅವರ ಕಾರ್ನಲ್ಲಿ ಕೂಡಿಸ್ಕೊಂಡು ಬೇರೆ ಒಂದು ಪ್ರದೇಶಕ್ಕೆ ಕರೆದುಕೊಂಡು ಹೋಗಿ ರಾತ್ರಿ ಎಲ್ಲ ಅವ್ರನ್ನ ಒಂದು ಫಾರ್ಮ್ ಹೌಸ್ನಲ್ಲಿ ಕರ್ಕೊಂಡು ಹೋಗಿ ಅಲ್ಲಿ ಕೂಡಿಟ್ಕೊಂಡು ಹಣದ ಡಿಮಾಂಡನ್ನು ಮಾಡಿ ಮರುದಿನ ಅವರ ಹೆಂಡತಿಗೆ ಅವ್ರ ಕಡೆಯಿಂದನೇ ಒಂದು ಫೋನ್ ಮಾಡಿಸಿ 16 ಲಕ್ಷ ಹಣವನ್ನು ಅವರಿಂದ ಪಡೆದು ನಂತರ ಅವರನ್ನು ಬಿಡುಗಡೆ ಮಾಡಿ ಹೋಗಿರ್ತಾರೆ. ಒಟ್ಟಾರೆಯಾಗಿ ಒಂದು ಪ್ರಕರಣದಲ್ಲಿ ಸುಮಾರು 5-6 ಜನ ಭಾಗಿಯಾಗಿರೋದೊಂದು ಸಾಧ್ಯತೆ ಇದೆ. ಆ ಪ್ರಕರಣವನ್ನು ಪತ್ತೆ ಹಚ್ಚುವ ನಿಟ್ಟಿನಲ್ಲಿ ಎಲ್ಲ ಕೆಲಸಗಳು ನಡೀತಾ ಇದೆ. ಆದಷ್ಟು ಬೇಗ ಆರೋಪಿತರನ್ನು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.